ನಂಜನಗೂಡು ತಾಲೂಕು ಚಿಕ್ಕಯ್ಯನ ಛತ್ರ ಬಂಚಳ್ಳಿ ಹೊಂಡಿ ಮಧ್ಯದಲ್ಲಿ ಹಾದು ಹೋಗಿರುವ ಕೈಗಾರಿಕಾ ಪ್ರದೇಶದ ಮುಖ್ಯ ರಸ್ತೆಯಲ್ಲಿ ವಾಹನ ಸಂಚಾರ ಹೆಚ್ಚಾಗಿದ್ದು, ಇದರಿಂದ ರಸ್ತೆಯ ಅಕ್ಕಪಕ್ಕದ ಮನೆಗಳಲ್ಲಿನ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಸೇರಿದಂತೆ ಪ್ರತಿಯೊಬ್ಬ ನಾಗರಿಕರಿಗೂ ರೋಗ ಹರಡುವ ಭೀತಿ ಇದೆ ಎಂದು ಆರೋಪಿಸಿ ಗ್ರಾಮಸ್ಥರು ಸಂಚಾರ ಮಾಡುವ ವಾಹನಗಳನ್ನು ತಡೆದು ದಿಢೀರನೆ ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಮೈಸೂರು ನಂಜನಗೂಡು ಊಟಿ ಮುಖ್ಯ ರಸ್ತೆಯಿಂದ ಚಿಕ್ಕಯ್ಯನ ಛತ್ರ ಬಂಚಹಳ್ಳಿ ಹುಂಡಿ ಮಧ್ಯದಲ್ಲಿ ಹಾದು ಹೋಗಿರುವ ಕೈಗಾರಿಕಾ ಮುಖ್ಯ ರಸ್ತೆಯಲ್ಲಿ ತಾಂಡವಪುರ ಕೈಗಾರಿಕಾ ಪ್ರದೇಶಕ್ಕೆ ಪ್ರತಿನಿತ್ಯವೂ ಹೆಚ್ಚಿನ ವಾಹನಗಳು ಸಂಚಾರ ಮಾಡುತ್ತಿದ್ದು, ಜೊತೆಗೆ ಇಲ್ಲೇ ಜಲ್ಲಿಕಲ್ಲು ಪುಡಿ ಮಾಡುವ ಕ್ಲಸ್ಟರ್ ಸಹ ಇದ್ದು, ಇದರಿಂದ ಪ್ರತಿನಿತ್ಯ ವಾಹನಗಳ ಸಂಚಾರ ಹೆಚ್ಚಾಗಿದೆ. ಪ್ರತಿನಿತ್ಯ ಧೂಳು ನಮ್ಮ ಅಕ್ಕಪಕ್ಕದ ಮನೆಗಳಿಗೆ ಬರುವ ಮೂಲಕ ನಮಗೆ ಮತ್ತು ನಮ್ಮ ಮಕ್ಕಳ ದೇಹಕ್ಕೆ ಧೂಳು ಸೇರುವುದರಿಂದ ನಮ್ಮಗಳಿಗೆ ಹಲವಾರು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದೆ ಎಂದು ಆರೋಪಿಸಿದ ಗ್ರಾಮಸ್ಥರಾದ ಪ್ರಭುಸ್ವಾಮಿ ಸಿಎನ್, ಚಂದ್ರು ನಟರಾಜು ಹಾಗೂ ಗ್ರಾಮದ ಮಹಿಳೆಯರು ತಮ್ಮ ಅಳಲನ್ನ ತೋಡಿಕೊಂಡರು. ಗ್ರಾಮದಲ್ಲಿ ಕ್ಲಸ್ಟರ್ ಕಂಪನಿ ಓಪನ್ ಆಗಿದ್ದು, ಅಲ್ಲಿ ಜಲ್ಲಿ ಮತ್ತು ಡಸ್ಟ್ ಜಾಸ್ತಿ ಈ ರಸ್ತೆಯಲ್ಲಿ ಓಡಾಡ್ತಿರ್ತವೆ ಮತ್ತು ಇಲ್ಲಿ ಕಲ್ಲಿನ ಕಂಪನಿಗಳು ಜಾಸ್ತಿ ಇದ್ದು ಹೆವಿ ವೆಹಿಕಲ್ಗಳು ಸಹ ಹೆಚ್ಚಾಗಿ ಓಡಾಡುತ್ತಿರುವ ಕಾರಣಾಂತರದಿಂದ ಇಲ್ಲಿ KIDB ಕೆಲಸ ಕಾರ್ಯಗಳಲ್ಲಿ ಮಣ್ಣಿನ ಲಾರಿಗಳು ಹೆಚ್ಚಾಗಿ ಓಡಾಡ್ತಿದ್ದು ಎಲ್ಲ ಮನೆ ಯಾವ ಕಂಪನಿ ಲಾರಿ ಎಲ್ಲಿ ಮುಂದೆದ್ದು ಅಗ್ರಿಕಲ್ಚರ್ ಉದ್ದೇಶಕ್ಕೆ ಟ್ರ್ಯಾಕ್ಟರ್ ಕೊಟ್ಟೋದ್ರಿಂದ ಅವರು ಸ್ಯಾಂಡು ಜಲ್ಲಿ ಎಲ್ಲ ವ್ಯಾಪಾರೀಕರಣ ಮಾಡ್ಕೊಂಡು ಅದರಲ್ಲಿ ಓವರ್ಲೋಡ್ ಹೊಡೆದು ಎಲ್ಲ ರಸ್ತೆಯೆಲ್ಲ ಸ್ಯಾಂಡು ಕಿಡಿಕೊಂಡು ಹೋಗ್ತಾರೆ, ಜಲ್ಲಿನೂ ಕಿಡಿಕೊಂಡು ಹೋಗ್ತಾರೆ ಎಲ್ಲ. ಹಾಗಾಗಿ ರಸ್ತೆ ಎಲ್ಲ ಹಾಳಾಯ್ತದೆ. ಜನ ಆ ಕಡೆ ಈ ಕಡೆ ಬದುಕ್ಬೇಕಾದ್ರೆ ಭಾರಿ ಹಿಂಸೆ ಆಯ್ತದೆ. ದಯವಿಟ್ಟು ಸಂಬಂಧಪಟ್ಟವರು ಮೇಲ್ಗಡೆ ಅಧಿಕಾರಿಗಳು ಈ ಕಾರ್ಖಾನೆಯವರ ಮೇಲೆ. ಸುದ್ದಿ ತಿಳಿದ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಕೈಗಾರಿಕಾ ಮುಖ್ಯಸ್ಥರ ಜೊತೆ ಮಾತನಾಡಿ ಈ ಬಗ್ಗೆ ಕ್ರಮ ಕೈಗೊಳ್ಳಲು ನಾವು ಕೂಡ ಅವರಿಗೆ ಮನವರಿಕೆ ಮಾಡಿಕೊಡುತ್ತೇವೆ ಎಂದು ಪ್ರತಿಭಟನೆಕಾರರನ್ನ ಸಮಾಧಾನಪಡಿಸಿ ಪ್ರತಿಭಟನೆಯನ್ನ ವಾಪಸ್ಸು ಪಡೆಯುವಂತೆ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಪ್ರಭುಸ್ವಾಮಿ, ನಾಗರಾಜು, ಶಿವಣ್ಣ, ಯೋಗೇಶ್, ರಾಜೇಶ್, ಮಹೇಶ್ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಭಾಸ್ಕರ್, ಸಿಎಂ, ಚಂದ್ರು ನಟರಾಜು ಮತ್ತು ರಮೇಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. 9 ಲೈವ್ ನ್ಯೂಸ್, ಮೈಸೂರು.